ನೀವೇನಾದರೂ ಚಿಕ್ಕ ಪಪ್ಪೀಸ್‌ನ ನಿಮ್ಮ ಮನೇಲಿ ಏನಾದ್ರು ಸಾಕಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಏನಕ್ಕೆ ಅಂತಂದ್ರೆ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ಸ್ ಆಗಿದ್ರೆ ಇದು ತುಂಬಾನೇ ಉಪಯುಕ್ತ ಮಾಹಿತಿ ಅಂತಾನೆ ಹೇಳ್ಬೋದು. ಏನಂತಂದ್ರೆ ನೀವು ಒಂದು ಚಿಕ್ಕ ಪಪ್ಪೀಸ್‌ನ ತಂದಿರ್ತೀರಾ, ತುಂಬಾ ಇಷ್ಟಪಟ್ಟಾದ್ರೂ ಆಗಿರ್ಬೋದು, ಕಾಸು ಕೊಟ್ಟಾದ್ರೂ ಆಗಿರ್ಬೋದು. ಅಂಥ ಪಪ್ಪೀಸ್‌ಗಳಿಗೆ ಸಡನ್ ಆಗಿ ಡಿಸೀಸ್‌ಗಳು ಬರ್ತವೆ, ಇಲ್ಲ ವೈರಸ್‌ಗಳು ಬರ್ತವೆ. ಅಂಥ ವೈರಸಲ್ಲಿ ಇವತ್ತು ನಾನು ಮಾತಾಡ್ತಿರೋಂಥದ್ದು ಬಂದು ಡೆಡ್ಲಿಯೆಸ್ಟ್ ವೈರಸ್ ಅಂತಾನೆ ಹೇಳ್ಬೋದು. ಈ ವೈರಸ್ ಹೆಸರು ಬಂದು ಪಾರ್ವೋ ವೈರಸ್. ಇದು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಏನಕ್ಕೆ ಬರುತ್ತೆ, ಹೆಂಗೆ ಬರುತ್ತೆ, ಯಾವುದರಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಈ ಪಾರ್ವೋ ವೈರಸ್ ಬಗ್ಗೆನೇ ಮಾತಾಡ್ತಿದ್ದೀವಿ. ಜೊತೆಗೆ ನೀವೇನಾದರೂ ಮನೇಲಿದ್ದರೆ ಏನು ಮಾಡ್ಬೋದು, ಈ ಥರ ಸಿಂಪ್ಟಮ್ಸ್ಗಳು ಕಾಣಿಸಿದ್ರೆ ಏನು ಮಾಡ್ಬೋದು ಅಂತ. ಇಷ್ಟೆಲ್ಲ ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಆಮೇಲೆ ಪಕ್ಕದಲ್ಲೇ ಇರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬರುತ್ತೆ. ಫಸ್ಟ್ ಆಫ್ ಆಲ್ ಏನಿದು ಪಾರ್ವೋ ವೈರಸ್ ಅಂತ ಕೇಳೋದಾದರೆ ಇದೊಂದು ಹೈಲಿ ಕಂಟಾಜಿಯಸ್ ಅಂತಲೇ ಹೇಳ್ಬೋದು. ಏನಿದು ಕಂಟಾಜಿಯಸ್ ಅಂತ ನೀವು ಕೇಳೋದಾದರೆ ಇವಾಗ ನೋಡಿ, ಇಲ್ಲೇ ಆಟ ಆಡ್ತಾನೆ ಅವೆ, ಇದನ್ನು ನಾವು ತಪ್ಸೋಕ್ಕಾಗಲ್ಲ. ನಿಮ್ಮ ಮನೇಲಿ ಏನು ಮಾಡಿರ್ತೀರಾ, ಒಂದು ಪಪ್ಪಿ ತಂದರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಒಂದು ಪೇರ್ ತರ್ತೀರಾ, ಇಲ್ಲ ಅಂದರೆ ಈ ಯಾವುದೋ ಒಂದು ಬ್ರೀಡ್ ತರ್ತೀರಾ, ಆ ಬ್ರೀಡ್ನ ಬೀದಿ ನಾಯಿ ಜೊತೆನೇ ಬಿಡ್ತೀರಾ. ಇಲ್ಲಿ ಬೀದಿ ನಾಯಿಗೂ ಬ್ರೀಡ್ಗೂ ಕಂಪ್ಯಾರಿಸನ್ ಅಲ್ಲ, ನಾನು ಹೇಳ್ತಾ ಇರೋದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಎಕ್ಸಾಂಪಲ್ ಥರನೇ ತಗೊಳ್ಳಿ. ಈಗ ತಗೊತೀರಾ, ಈಗ ಇವುಗಳಿಗೆ ಇಮ್ಯುನಿಟಿ ಕಮ್ಮಿ. ಫಸ್ಟೇ ನಾವು 20 ದಿನ 25 ದಿನಕ್ಕೆ ತರ್ತೀವಿ, ಅದು ಹಾಲು ಕುಡ್ದಿರಲ್ಲ, ಇಮ್ಯುನಿಟಿ ಇರಲ್ಲ, ಏನೂ ಇರಲ್ಲ, ಕಂಪ್ಲೀಟ್ಲಿ ಲೋ ಇಮ್ಯುನಿಟಿ ಅಂತಲೇ ಹೇಳ್ಬೋದು. ಇಂಥ ಟೈಮ್ನಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಪಪ್ಪೀಸ್ಗಳನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀರಾ, ಇಲ್ಲಾಂದರೆ ಮನೇಲೇ ಕರ್ಕೊಂಡು ಹೋಗಂಗಿದ್ರೆ ಮನೇಲೇ ಬಿಡ್ತೀರಾ ಆಟ ಆಡೋಕ್ಕೆ. ಅವಾಗ ಏನಾಗುತ್ತೆ, ಒಂದಕ್ಕೊಂದು ಆಟ ಆಡ್ತಾ ಇರ್ತವೆ, ಯಾವುದೋ ಒಂದು ಇನ್ಫೆಕ್ಷನ್ ಆಗಿರ್ತವೆ. ಅಂಥ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಪಕ್ಕದಲ್ಲೇ ಇರೋದ್ರಿಂದ ಹರಡುತ್ತೆ. ಸೊ ಈ ಪಾರ್ವೋ ವೈರಸ್ ಅನ್ನೋದು ಒಂದರಿಂದ ಒಂದು ಹರಡಿ ಆ ನಾಯಿಗಳನ್ನ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡೋದೇ ಈ ವೈರಸ್ ಉದ್ದೇಶ. ನೀವು ಅದಕ್ಕೇನೆ ಈ ಪಾರ್ವೋ ವೈರಸ್ ಬರಬಾರ್ದು ಅಂತಂದ್ರೆ ಏನು ಮಾಡ್ಬೋದು ಮನೇಲಿ ಅಂತ ಕೇಳೋದಾದ್ರೆ, ಫಸ್ಟ್ ಆಫ್ ಆಲ್ ಮನೇನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು. ನಿಮ್ಮ ಪಪ್ಪಿನ ಪೆಟ್ ಪ್ರೂಫ್ ಆಗಿ ಮಾಡಬೇಕು. ಏನೇ ಒಂದು ವಸ್ತುನು ನಿಮ್ಮ ಪೆಟ್ಸ್ಗೆ ಸಿಗಬಾರ್ದು, ಅದು ಯಾವುದೇ ಆಗಿರಲಿ. ಈ ಪಾರ್ವೋ ವೈರಸ್ ಒಂದನ್ನೇ ಡೀಲ್ ಮಾಡ್ತಾ ಇಲ್ಲ ನಾವು, ಟಿಕ್ ಫೀವರ್ ಆಗಿರ್ಬೋದು, ಪ್ರತಿಯೊಂದು ವೈರಸ್ಗಳನ್ನೂ ನಾವು ಡೀಲ್ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಯಾವುದೇ ಪ್ರಾಬ್ಲಮ್ ಆದ್ರೂ 5,000 to 10,000 ಕೇಳ್ತಾರೆ, ಯಾರು ತರೋಕ್ಕಾಗಲ್ಲ. ಸೊ ಮನೇಲೇ ಹೇಗೆ ಇದು ಮಾಡಬೇಕು ಅಂತ ಎಲ್ಲದನ್ನೂ ಈ ವಿಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ, ಬನ್ನಿ. ಫಸ್ಟ್ ಆಫ್ ಆಲ್ ಈ ಪಾರ್ವೋ ವೈರಸ್ ಅಂದರೆ ಏನು ಅಂತ ನೀವು ಕೇಳೋದಾದರೆ, ಈ ಪಾರ್ವೋ ವೈರಸ್ ಅನ್ನೋದು ಒಂದು ವೈರಸ್ಸು. ಈ ವೈರಸ್ ಹರಡೋವಂಥದ್ದು ಹೆಂಗೆ ಗೊತ್ತಾ, ಈ ಫಿಶಿಸ್ಗಳು, ನೀವು ಹಾಕೊಂಬರೋಂಥ ಚಪ್ಪಲಿಗಳು, ಇಲ್ಲ ನಿಮ್ಮ ನಾಯಿನ ಅನ್ವ್ಯಾಕ್ಸಿನೇಟ್ ಆಗಿ ಮಾಡ್ಕೊಂಡಿರ್ತೀರಾ, ಅಂಥ ನಾಯಿಗಳ್ನ ಆಚೆಗಡೆ ಆಟಾಡಕ್ಕೆ ಕರ್ಕೊಂಡು ಹೋಗ್ತೀರಾ, ಇಲ್ಲ ಓಡಾಡಕ್ಕೆ ಕರ್ಕೊಂಬರ್ತೀರಾ. ಕರ್ಕೊಂಬಂದಾದ್ಮೇಲೆ ಕ್ಲೀನ್ ಮಾಡಲ್ಲ ಕಾಲುಗಳ್ನೆಲ್ಲ, ಸ್ಮೆಲ್ ನೋಡ್ತವೆ. ಸ್ಮೆಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮೌತ್ ಕ್ಯಾಪ್ ಹಾಕೊಂಡು ಹೋಗಲ್ಲ. ಇಷ್ಟೆಲ್ಲ ಹಾಕೊಂಡು ಹೋಗ್ದಿಲ್ದಾಗ ಈ ಪಾರ್ವೋ ವೈರಸ್ ಅನ್ನೋದು ಹರಡುತ್ತೆ. ಈ ಪಾರ್ವೋ ವೈರಸ್ ಒಂದ್ಸತಿ ಬಂದಾದ್ಮೇಲೆ ಪಕ್ಕದಲ್ಲಿರೋಂಥ ನಾಯಿಗಳಿಗೂ ಬರುತ್ತೆ, ಯಾವುದೇ ನಾಯಿ ಇದ್ರೂ ಬರುತ್ತೆ, ಯಾವುದೇ ಬೆಕ್ಕಿದ್ರೂ ಬರುತ್ತೆ. ಬೆಕ್ಕಲ್ಲಿ ಬಂದರೆ FPV ಅಂತ ಕರಿತೀವಿ, ಫೆಲನ್ ಪಾರ್ವೋ ವೈರಸ್ ಅಂತ. ನಾಯಿಗಳಲ್ಲಂತ ಬಂದರೆ ಕೆನೈನ್ ಪಾರ್ವೋ ವೈರಸ್ ಅಂತ ಕರಿತೀವಿ, CPV ಅಂತ. ಸೊ ನೀವು ಯಾವಾಗ ಈ ಚಿಕ್ಕ ಕಾಣಿಸ್ತಾ ಇರ್ತಾವಲ್ಲ ಈ ವ್ಯಾಕ್ಸಿನ್ಗಳನ್ನ ನೀವು ಹಾಕ್ಸಿಲ್ಲ ಅಂತಂದರೆ ಈ ಪ್ರಾಬ್ಲಮ್ ಆಗುತ್ತೆ. ಅದರಲ್ಲೂ 1 ವರ್ಷದ ಒಳಗಡೆ ಇರೋಂಥ ನಾಯಿಗಳಿಗೆ ಈ ಪ್ರಾಬ್ಲಮ್ ಬರೋಂಥದ್ದು ತುಂಬ ಸಾಮಾನ್ಯ ಆಗಿರುತ್ತೆ. ಈ ಪ್ರಾಬ್ಲಮ್ ಬರೋದಕ್ಕೆ ಕಾರಣನೇ ಒಂದು ವ್ಯಾಕ್ಸಿನ್ನು, ಇನ್ನೊಂದು ನಮ್ಮ ನೆಗ್ಲಿಜೆನ್ಸ್ ಹೆಂಗಪ್ಪ ಅಂತಂದರೆ, ಮನೆ ಇಟ್ಕೊಂಡಿರ್ತೀವಿ, ಚಪ್ಪಲಿನ ಆಚೆಗಡೆ ಎಲ್ಲ ಹಾಕೊಂಡು ಹೋಗ್ತೀವಿ, ಮನೆ ಒಳಗಡೆ ಯಾವುದೇ ಮರಿಗಳಿದ್ರೂ ಯಾರು ಚಪ್ಪಲಿ ಹಾಕೊಂಡು ಬರಬಾರ್ದು. ಏನಕ್ಕೆ ಅಂತಲೇ, ನೀವು ಚಪ್ಪಲಿ ಹಾಕೊಂಬಂದಿರ್ತೀರಲ್ಲ ಅಲ್ಲೇನಾಗ್ತಿರುತ್ತೆ, ಈ ಸಣ್ಣ ನೀವು ತುಳ್ಕೊಂಬಂದಿರೋಂಥ ಫಿಶಸ್ಗಳೆಲ್ಲ ಆಗಿರ್ತವೆ, ಬ್ಯಾಕ್ಟೀರಿಯಾಸ್ಗಳೆಲ್ಲ, ವೈರಸ್ಗಳೆಲ್ಲ. ನಮ್ಮ ಪಪ್ಪೀಸ್ಗಳು ಸುಮ್ಮನೆ ಇರ್ತವೆ, ಚಪ್ಪಲಿ ತಗೊಂಬಂದು ಕಡಿಯೋಕೋತವೆ, ಸ್ಮೆಲ್ ನೋಡ್ತವೆ, ಎಲ್ಲ ಮಾಡ್ತವೆ. ಅಂಥ ಟೈಮ್ನಲ್ಲಿ ಏನಾಗುತ್ತೆ, ಈ ಪಾರ್ವೋ ವೈರಸ್ ಅನ್ನೋದು ಬಂದ್ಬಿಡುತ್ತೆ. ಬಂದಿದ ತಕ್ಷಣ ಫಸ್ಟ್ ಏನು ಮಾಡುತ್ತೆ, ಇಮ್ಯೂನ್ ಸಿಸ್ಟಮ್ ಮೇಲೆ ಫಸ್ಟ್ ಡೌನ್ ಮಾಡೋದು, ನೆಕ್ಸ್ಟು ಇಂಟೆಸ್ಟೈನ್ ಮೇಲೆ. ಈ ಥರ ಮಾಡಿದಾಗ ಏನಾಗುತ್ತೆ, ನಾಯಿಗಳು ಊಟ ಬಿಡ್ತವೆ ಫಸ್ಟು. ಅದಾದಮೇಲೆ ಡಯೇರಿಯಾ ಸ್ಟಾರ್ಟ್ ಆಗುತ್ತೆ. ಡಯೇರಿಯಾ ಅಂತಂದರೆ ಕಂಪ್ಲೀಟ್ಲಿ ಬ್ಲಡ್ ಲೂಸ್ ಮೋಷನ್ ಅಂತಲೇ ಹೇಳ್ಬೋದು. ನಿಮ್ಗೊಂದು ಫೋಟೋ ಹಾಕಿರ್ತೀನಿ ಇಲ್ಲಿ. ಈ ಬ್ಲಡ್ ಲೂಸ್ ಮೋಷನ್ ಏನಾರ ಒಂದು ಸತಿ ಆಯಿತು ಅಂತಂದರೆ ತುಂಬಾ ಸ್ಮೆಲ್ಲು. ನೀವು ಮನೇಲಿ ಏನೇ ಮಾಡಿದ್ರೂ ಕೂಡ ಇರೋಕ್ಕಾಗ್ದಿಲ್ದಿರೋಂಥ ಸ್ಮೆಲ್ಲು ಈ ಪಾರ್ವೋ ವೈರಸ್ ಲೂಸ್ ಮೋಷನ್ ಮಾಡಿದಾಗ ಆಗುತ್ತೆ. ಅದಾದಮೇಲೆ ನೀವು ಎಂಥ ಊಟ ಕೊಟ್ಟರು, ಎಂಥ ಚಿಕನ್ ಕೊಟ್ಟರು ತಿನ್ನಲ್ಲ, ಏನು ಕೊಟ್ಟರು ತಿನ್ನಲ್ಲ, ಯಾವ ರಾಯಲ್ ಕೆನಿನ್ ಕೊಟ್ಟರು ತಿನ್ನಲ್ಲ ಅಂತೀರಾ. ಆಗ ಏನು ತಿನ್ನೋಕ್ಕೂ ಆಗಲ್ಲ, ಏನು ತಿಂದರೂ ಕೂಡ ವಾಮಿಟ್ ಆಗ್ತಾನೆ ಇರುತ್ತೆ, ನೀರು ಕುಡಿದ್ರೂ ಕೂಡ ವಾಮಿಟ್ ಆಗ್ತಾನೆ ಇರುತ್ತೆ. ಇಂಥ ಟೈಮ್ನಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಯಾವಾಗ ನೀವು ಲೂಸ್ ಮೋಷನ್ನು ಆಮೇಲೆ ವಾಮಿಟಿಂಗು, ಊಟ ಯಾವಾಗ ಮಾಡ್ತೀನಿ ಅಂತ ಗೊತ್ತಾಯಿತು ಅಂತಂದಾಗ ನೀವು ಫಸ್ಟು ವೆಟರ್ನರಿ ಹತ್ರ ಕರ್ಕೊಂಡು ಹೋಗ್ಬಿಡಿ. ಈ ವೆಟರ್ನರಿ ಹತ್ರ ಕರ್ಕೊಂಡು ಹೋಗಿದ ತಕ್ಷಣ ಅವರು ಇಮ್ಮಿಡಿಯೇಟ್ಲಿ ನಿಮ್ಮನ್ನೇನು ಕೇಳಲ್ಲ, IV ಫ್ಲೂಯಿಡ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಈ IV ಫ್ಲೂಯಿಡ್ಸ್ ಅಂದರೆ ಏನಂತಂದರೆ, ನೀವು ಗ್ಲೂಕೋಸ್ ಅಂತ ಕರಿತೀವಲ್ಲ ನಮಗೆ, ಅದೇನೇ ಗ್ಲೂಕೋಸು. ಅದಕ್ಕೆ ಏನೇನು ಬೇಕೋ ಪ್ರತಿಯೊಂದನ್ನು ಅವ್ರು ಹಾಕ್ತಾರೆ. ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಗೆ, ಜ್ವರ ಬರ್ದಿಲ್ದಿರಂಗೆ ಪ್ರತಿಯೊಂದೂ ಅದು ಇಂಜೆಕ್ಟ್ ಮಾಡಿಬಿಟ್ಟು ಅವಕ್ಕೆ ಒಳಗಡೆಯಿಂದ ಸಪೋರ್ಟ್ ಕೊಡ್ತಾರೆ. ಯಾಕಂತಂದರೆ ಇವು ಊಟ ಮಾಡಲ್ಲ, ಒಂದು 4 to 5 days ಊಟ ಅಂತೂ ಕಂಪ್ಲೀಟಾಗಿ ಮಾಡಲ್ಲ. ಈ ಟೈಮ್ನಲ್ಲಿ ನೀವು ಮನೇಲಿ ಏನು ಮಾಡ್ಬೋದು ಅಂತ ಕೇಳೋದಾದರೆ, ಮನೇಲಿ ನೀವು ಕಂಪ್ಲೀಟ್ಲಿ ನೀಟಾಗಿ ಇಟ್ಕೊಬೇಕು ಮನೇನ. ಅದ್ರ ಬೆಡ್ಡಿಂಗ್ ಆಗಿರ್ಬೋದು, ಬಟ್ಲಾಗಿರ್ಬೋದು, ಊಟದ ಬಟ್ಲಾಗಿರ್ಬೋದು. ಆ ಊಟ ಆಗಿದ ತಕ್ಷಣ, ನೀರು ಕುಡ್ದಿದ ತಕ್ಷಣ ಚೇಂಜ್ ಮಾಡ್ತಾ ಇರಬೇಕು. ಅದಾದಮೇಲೆ ಬೆಡ್ಡಿಂಗು ನೀಟಾಗಿರಬೇಕು. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ದಾಗ ಮಕ್ಳಿಗೂ ಏನು ಎಫೆಕ್ಟ್ ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತಂದರೆ,
ಅವಾಗೇನು ಮಾಡಬೇಕು ಅಂದರೆ ಈ ಥರ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಅಂತ ಒಂದು ಬರುತ್ತೆ. ಇದು ಕಂಪ್ಲೀಟ್ಲಿ ನಿಮಗೆ ಪಿಂಕ್ ಕಲರ್ ಥರ ಆಗುತ್ತೆ ಸೊಲ್ಯೂಷನ್ನು. ಒಂದು ಚಿಟಿಕೆ ಅಂತ ಕರಿತೀವಲ್ಲ, ಒಂದು ಚಿಟಿಕೆ ಹಾಕ್ಕೊಂಡು ನೀವು ನೆಲ ಒರೆಸ್ಬೇಕಾದ್ರೆ ಆಗಲಿ, ನೀವು ಕಾಲು ತೊಳಿಬೇಕಾದ್ರೆ ಆಗಲಿ, ನಿಮ್ಮ ಪೆಟ್ಸ್ ಕಾಲು ತೊಳಿಬೇಕಾದ್ರೆ ಆಗಲಿ, ಇದನ್ನು ಯೂಸ್ ಮಾಡ್ತಾ ಇರಬೇಕು ಕಂಪ್ಲೀಟ್ಲಿ. ನೀವು ಇದನ್ನು ನಾನು ತೋರಿಸಿದ್ನಲ್ಲ, ಆ ಪೌಡ್ರನ್ನ ತೊಗೊಂಡು ಒಂದು 20 ರೂಪಾಯಿ 30 ರೂಪಾಯಿಗೆಲ್ಲ ಸಿಗುತ್ತೆ, PPE ಪೌಡ್ರ್ ಅಂತಲೂ ಕರಿತೀವಿ. ಆ ಪೌಡ್ರನ್ನ ನೆಲ ಒರೆಸೋದಕ್ಕೆ ಹಾಕೊಂಡು ನೆಲ ಒರೆಸ್ಕೊಂಡು ಕಂಪ್ಲೀಟ್ಲಿ ಚೆನ್ನಾಗಿ ಇಟ್ಕೊಬೇಕು ಮನೇನ. ಆಗ ಒಂದು ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇಷ್ಟೆಲ್ಲ ಮಾಡ್ತಿರ್ತೀರಾ, ಮೆಡಿಸನ್ಸ್ಗಳು ಕೊಡ್ತಾರೆ, ಟ್ಯಾಬ್ಲೆಟ್ಸ್ಗಳು ಕೊಡ್ತಾರೆ. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಮನೇಲಿ ಸ್ವಲ್ಪ ಎಳ್ನೀರು ತೊಗೊಬೇಕು. ಎಳ್ನೀರನ್ನ ಒಂದು ಸ್ವಲ್ಪ ಕೋಲ್ಡಲ್ಲಿ ಇಟ್ಕೊಳ್ರಿ, ಇಲ್ಲ ನಾರ್ಮಲಲ್ಲಿ ಇಟ್ಕೊಳ್ರಿ. ಎಳ್ನೀರು ತಗೊಂಡಾಗ ಅದ್ರ ಜೊತೆಗೆ ಗಟ್ಟಿಪೆಟ್ಟು ಅಂತ ಇರುತ್ತೆ. ಈ ಗಟ್ಟಿಪೆಟ್ಟು ಅನ್ನೋದು ಎಲೆಕ್ಟ್ರೋಲೈಟು ಕೂಡ ಹೌದು, ಮತ್ತು ಪ್ರೀಬಯೋಟಿಕ್ಕು ಮತ್ತು ಪ್ರೋಬಯೋಟಿಕ್ಕು ಜೊತೆಗೆ ಇದು ಪಾರೋವೈರಲ್ನ ರಿಕವರ್ ಮಾಡೋಂಥ ಶಕ್ತಿ ಇದರಲ್ಲೈತೆ. ಇದೊಂದು 330 ರೂಪಾಯಿ ಆಗುತ್ತೆ. ಒಂದು 4 ರಿಂದ 5 ಶಾಕೆಟ್ ಬರುತ್ತೆ. ಇದರಲ್ಲಿ ಏನು ನೋಡ್ತೀರಾ ನೀವು, ಇದು ಶಾಕೆಟ್ ಇರುತ್ತೆ. ಇದನ್ನು ಕಟ್ ಮಾಡಿಕೊಂಡು ಆ ಎಳ್ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಆ ಎಳ್ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಸಿರೆಂಜ್ಗಳು ಸಿಗ್ತವೆ ನಿಮಗೆ. ಆ ಸಿರೆಂಜ್ಗಳಲ್ಲಿ ನೀವು ಬಾಯಿಗೆ ಹಾಕ್ತಾ ಇರಬೇಕು. ಎವ್ರಿ 2 ಅವರ್ಸು ಬಾಯಿನ ಒಣಗಕ್ಕೆ ಬಿಡಬಾರ್ದು, ಕಂಪ್ಲೀಟಾಗಿ ಹಾಕೊಂಡು ಬರ್ತಾ ಇರಬೇಕು. ಆಗೇನಾಗುತ್ತೆ, ಸ್ವಲ್ಪ ಫಾಸ್ಟರ್ ರಿಕವರಿ ನಿಮಗೆ ಕಾಣಿಸುತ್ತೆ. ಇಷ್ಟೆಲ್ಲ ಮಾಡಿ ನೀವು ಮನೇಲಿ ಇನ್ನೇನು ಟ್ರೈ ಮಾಡೋಕೆ ಹೋಗ್ಬೇಡಿ. ಯಾವುದೇ ಹರ್ಬಲ್ ಆಗಿರ್ಬೋದು, ಯಾವುದೇ ಗಿಡ ಮೂಲಿಕೆ ಆಗಿರ್ಬೋದು, ಅದಾಗಿರ್ಬೋದು ಇದಾಗಿರ್ಬೋದು, ಯಾವುದೂ ಆಗೋಲ್ಲ. ಸಡನ್ನಾಗಿ ನೀವು IV ಫ್ಲೂಯಿಡ್ಸ್ನ ಹಾಕ್ಸ್ಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಂಥ ಟೈಮ್ನಲ್ಲಿ ಅವ್ರು ಅದನ್ನು ಮಾಡಿದರು, ಇವ್ರು ಇದನ್ನು ಮಾಡಿದರು ಅಂತ ಏನೇನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಇಷ್ಟನ್ನು ಟ್ರೈ ಮಾಡಿ. ಒಂದು 4 to 5 ಡೇಸ್ ಕೋರ್ಸ್ ಇರ್ತವೆ ಅದಕ್ಕೆ. ಏನಂತಂದರೆ, ಈಗ IV ಫ್ಲೂಯಿಡ್ಸ್ ಆಗಿರ್ಬೋದು, ಇಂಜೆಕ್ಷನ್ಸ್ ಆಗಿರ್ಬೋದು, ಅಷ್ಟನ್ನು ಕಂಪ್ಲೀಟ್ಲಿ ಕವರ್ ಮಾಡಿಸಿ ವ್ಯಾಕ್ಸಿನ್ಸ್ನ ಕಂಪ್ಲೀಟಾಗಿ 100% ಹಾಕ್ಸಿದ್ರೆ ಮತ್ತೆ ಒಂದು ಬೂಸ್ಟರ್ ಹಾಕೋಂಥ ಸಾಧ್ಯತೆ ಇದ್ದರೆ ಡಾಕ್ಟರ್ಗಳು ಹೇಳ್ತಾರೆ, ಇಲ್ಲ ಅಂದರೂ ಕೂಡ ಡಾಕ್ಟರ್ಗಳು ಹೇಳ್ತಾರೆ. ಸೊ ನೀವು ಅದನ್ನೊಂದು ಸ್ವಲ್ಪ ಗಮನಿಸ್ಕೊಂಡು, ಈ ವ್ಯಾಕ್ಸಿನ್ ಅನ್ನೋದು ತುಂಬಾ ಮುಖ್ಯ ಪಾತ್ರ ವಹಿಸ್ತದೆ. ಸೊ ವ್ಯಾಕ್ಸಿನ್ ಅನ್ನೋದನ್ನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಪಾರೋ ವೈರಸ್ ಬಂದಿದ ತಕ್ಷಣ ಇಮಿಡಿಯೇಟ್ಲಿ ಮನೆಯಲ್ಲಿ ಅಂತೂ ಗಬ್ಬಾಗಿಬಿಡುತ್ತೆ. ಅದೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಬೇಕು ಮನೇನ. ಇದಂತೂ ಮೇನ್ ತಲೆಯಲ್ಲಿ ಇಟ್ಕೊಳ್ರಿ. ಮತ್ತು ಕರ್ಕೊಂಡೋದ್ಮೇಲೆ ಅದೇನೇನು ಕೊಡ್ತಾರೆ ಇಮ್ಯೂನ್ ಸಿಸ್ಟಮ್ಗಾಗಿರ್ಬೋದು, ಪ್ರತಿಯೊಂದೂ ಸಪ್ಲಿಮೆಂಟ್ಸ್ನ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ತಾ ಇರಬೇಕು. ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನನ್ನ ನಂಬರ್ ಆಗಿರ್ಬೋದು 9008390586 ಅಂತ. ನೀವು ಪಾರೋ ವೈರಸ್ ಅಂತಂದರೆ ಯಾವುದೇ ರಾತ್ರಿಯಲ್ಲಿ ಯಾವುದೇ ಇದರಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಏನು ಪ್ರಾಬ್ಲಮ್ ತಗೊಳಕ್ಕೆ ಹೋಗ್ಬೇಡಿ. ಯಾವುದೇ ಊರಾಗಿದ್ರು. ಎಷ್ಟೋ ಜನ ಹೇಳ್ತೀರಾ ನಮ್ಮೂರಲ್ಲಿ ಡಾಕ್ಟ್ರೇ ಇಲ್ಲ ಅಂತ. ಎಷ್ಟೊಂದು ಕೇಸ್ಗಳನ್ನ ನಾವು ರಿಕವರ್ ಮಾಡ್ಕೊಂಡು ಕೊಟ್ಟಿದ್ದೀವಿ. ಬಟ್ ಏನಂತಂದರೆ, ನಾವು ಯಾವುದೇ ರೀತಿ ಗ್ಲೂಕೋಸ್ ಆಗಿರಲಿ, ಇಂಜೆಕ್ಷನ್ ಆಗಿರಲಿ ನಾವು ಹಾಕೋಕ್ಕೆ ಬರೋಲ್ಲ. ಅದೆಲ್ಲ ಡಾಕ್ಟರೇ ಹಾಕ್ಬೋದು. ನಾವು ಏನು ಸಪೋರ್ಟ್ ಮಾಡಬಹುದೋ ಅದನ್ನು ನಾನು ಮಾಡ್ಕೊಂಡು ಕೊಡ್ತೀವಿ. ನೀವು ಅಂಥ ಟೈಮ್ನಲ್ಲಿ ನೀವು ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನನ್ನ ಕೇಳಿದ್ರೆ ನೀವು ಏನು ಮಾಡಬೇಕು, ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಂಡು ಕೊಡ್ತೀನಿ. ಟೆನ್ಷನ್ ತಗೊಂಡು ಹೋಗಬೇಡಿ. ನಿಮ್ಮ ಪಪ್ಪಿಗೆ ಏನು ಆಗೋಕ್ಕೆ ಹೋಗಲ್ಲ. ಈ ಥರ ಮಾಡಿ. ಅದಾದಮೇಲೆ ಏನು ಡಯಟ್ ಕೊಡಬೇಕು, ಪಾರೋ ವೈರಸ್ಸಿಂದ ಆದಮೇಲೆ ಏನೇನು ಕೊಡಬೇಕು, ಏನೇನು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನನ್ನೇ ಕೇಳಿ. ಈಗ ಈ ಪಾರೋ ವೈರಸ್ ಬಂದಿರೋಂಥದ್ದಕ್ಕೆ ಊಟ ಏನು ಕೊಡ್ಬೋದು ಅಂತ ನಿಮಗೆ ಡೌಟ್ ಇದ್ದರೆ, ಊಟ ಏನು ಕೊಟ್ಟಿರ್ತೀನಲ್ಲ 100% ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಾನು ಏನು ಹೇಳಿದ್ನಲ್ಲ, ಇದೊಂದು ಗಟ್ಟಿ ಪೆಟ್ಟನ್ನ ನೀವು ಹಾಕೊಂಡು ಬರ್ತಾ ಇರಬೇಕು ಎಳ್ನೀರು ಜೊತೆ. ಇದೊಂದೇ ನಿಮ್ಮ ಸೊಲ್ಯೂಷನು. ಇದರೊಳಗಡೆ ಒಂದು 20 ml ಚಿಕ್ಕ ಬ್ರೀಡ್ ಆಗಿರೋ ಶಿಡ್ಸು ಆ ಥರ ಆಗಿರೋ ಒಂದು 5 ml 6 ml ಈ ಥರ ಫ್ರೀಕ್ವೆಂಟಾಗಿ ಕೊಡ್ತಾ ಇರ್ರಿ. ಅದಕ್ಕೂ ಮೀರಿ ನೀವು ಅನ್ನ ಆಗಲಿ, ಚಿಕನ್ ಆಗಲಿ, ಮಟನ್ ಆಗಲಿ ಏನು ಕೊಟ್ಟರು ವರ್ಕ್ ಆಗೋಲ್ಲ. ಇದೆಲ್ಲ ಆದಮೇಲೆ ನೀವೇನು ಕೊಡಬೇಕಾಗುತ್ತೆ, ಒಂದು ಸ್ವಲ್ಪ ಮಟನ್ ಕಾಲು ಕೊಡಬೇಕಾಗುತ್ತೆ. ಮಟನ್ ಕಾಲು ಸೂಪ್ ಥರ ನಾವು ಹೆಂಗೆ ಮಾಡ್ಕೊತೀವಿ ಅದೇ ರೀತಿ ಇಮ್ಯೂನ್ ಸಿಸ್ಟಮ್ ಬರ್ಸೋದಕ್ಕೋಸ್ಕರ ಕೊಡಬೇಕು. ಇನ್ ಬಿಟ್ವೀನ್ ಈ ಸರೋಗೋ ಟೈಮಲ್ಲಿ ಏನು ಕೊಡ್ಬೋದು ಅಂತಂದರೆ, ಎಗ್ ಕೊಡ್ಬೋದು. ಎಗ್ನ ತುಂಬ ಚೆನ್ನಾಗಿ ಕೊಡಿ. ಆದರೆ ವೈಟ್ ಕೊಡಿ, ಎಲ್ಲೋ ಕೊಡಿ, ಎರಡು ಮಿಕ್ಸ್ ಮಾಡೇ ಕೊಡಿ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಈ ಥರ ಕೊಟ್ಕೊಂಡು ಬಂದ್ರೇ ನಾಯಿಗೆ ಬದುಕೋದು, ನಾಯಿ ಉಳಿಯೋದು, ನಾಯಿ ಸರೋಗೋದು. ನೀವು ಇದು ಬಿಟ್ಬಿಟ್ಟು ಅನ್ನ ಕೊಡ್ತೀರಾ, ಹಾಲು ಅನ್ನ ಕೊಡ್ತೀರಾ, ಇವೆಲ್ಲ ಕೊಟ್ಟರೆ ಇನ್ನೂ ಡೇಂಜರಿಗೆ ನೀವೇ ತಳ್ತಿರ್ತೀರಾ. ಸೊ ಹುಷಾರಾಗಿರಿ. ಇದೆಲ್ಲ ಹುಷಾರಾದ್ಮೇಲೆ ಏನು ಮಾಡ್ಬೋದು, ಇದೆಲ್ಲ ಹುಷಾರಾದ್ಮೇಲೆ ಮಟನ್ ಕಾಲು ಸೂಪ್ ಕೊಡ್ಬೋದು. ಕಾಲು ಸೂಪ್ ಅಂದರೆ ನಮಗೆ ಪೆಪ್ಪರೆಲ್ಲ ಹಾಕೊಂಡು ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕೊಂಡು ಮಾಡ್ಕೊತೀವಲ್ಲ ಆ ಥರ ಅಲ್ಲ. ಕಂಪ್ಲೀಟ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾ ಇರಬೇಕು. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗಬೇಡಿ. ಮನೆ ನೀಟಾಗಿ ಇಟ್ಕೊಳ್ರಿ. ಊಟ ಮೊಟ್ಟೆ ಮಾತ್ರ ಕೊಡಬೇಕು, ಇನ್ನೇನು ಕೊಡೋಕೆ ಹೋಗಬೇಡಿ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಂಡು ಬಂದರೆ ನೀವು ತುಂಬ ಬೇಗನೆ ರಿಕವರ್ ಆಗುತ್ತೆ. ನೀವು ರಿಕವರ್ ಮಾಡೋ ಅಂಥ ಸಾಧ್ಯತೆ ನಿಮ್ಮ ಕೈಲೇ ಆಗೋಗುತ್ತೆ. ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಶೇರ್ ಮಾಡಿ. ಯಾರು 1 ವರ್ಷದ ಒಳಗಡೆ ಮರಿಗಳನ್ನ ಸಾಕಿರ್ತಾರೆ ಅಂಥವ್ರಿಗೆ, ನೀವೇನಾದರೂ ನಿಮ್ಮ ಪಪ್ಪೀಸ್ಗೆ ಏನಾದರೂ ಪಾರೋ ವೈರಸ್ ಬಂದು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ನನ್ನ ನಂಬರ್ ಇಲ್ಲೇ ಕೊಟ್ಟಿರ್ತೀನಿ, 9008390586 ಅಂತ. ಇದಕ್ಕೆ ಕಾಲ್ ಮಾಡಿಬಿಟ್ಟು ನನಗೆ ಯಾವಾಗ ಬೇಕಾದರೂ ಕೇಳ್ಬೋದು. ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಂಡು ಕೊಡ್ತೀನಿ. ಯಾವಾಗಲೂ ನಿಮ್ಮ ಯುವ ಪ್ರಪಂಚ ನಿಮ್ಮ ಜೊತೆನೇ ಇರ್ತಾನೆ. ಸೊ ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ.